ನಮಸ್ಕಾರ ರೀ ಯಜಮಾನ. ಹೆಸರೇನು ರೀ? ದುರ್ಗಣ್ಣ. ಯಾವ ಊರು? ಆಕಳ ಕುಂಪಿ. ಹತ್ತಿ ಎಷ್ಟು ಎಕರೆ ಮಾಡಿರಿ? 8 ಎಕರೆ. ಇದೇ ಯಾವ್ದು ತಳಿ? ಡೆವಿಲ್. ಎಷ್ಟು ಪ್ಯಾಕೆಟ್ ಅದ? 5 ಪ್ಯಾಕೆಟ್. ಹೆಂಗೆ ಅನ್ಸೋದು ಬೆಳೆ? ಚಲೋ ಅದ? ಕಾಯಿಗಳು ಈಗಳು ಹೆಂಗೆ? ಕಾಯಿ ಸೈಜು ದಪ್ಪ ಐತೆ. ಓಕೆ. ಎಷ್ಟು ಅನ್ಸತ್ತೆ? ಎಣ್ಣೆ ಗಿಣ್ಣೆ ಹೊಡ್ಯಾಕ ರೋಗ ಕಡಿಮೆ ಅದ? ರೋಗ ಕಡಿಮೆ ಕಾಣ್ತದ ಈಗ? ಓಕೆ. ಇವು ಟೋಟಲ್ ಏನು ಅನ್ಸದ ನಿನಗೆ? ಈ ಬೇರೆ ಬೇರೆ ಕಂಪನಿ ತಳಿ ಹಾಕಿದ್ದಲ್ಲ, ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ಏನು ಅನ್ಸದ? ಇದು ಯಾವ್ದಿದು? ಡೆವಿಲ್. ಚೆನ್ನಾಗದ. ಇದು ಎಷ್ಟು ದಿನ ಬೆಳೆ ಅದ ಈಗ ಸದ್ಯ? 3 ತಿಂಗಳು ಬೆಳೆ ಅದ. ಓಕೆ. ಮತ್ತು ಇಲ್ಲಿ ನಿಮ್ಮ ಜೊತೆಗೆ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ರೈತರ ಹತ್ತಿ ಹಾಕ್ಯಾರಲ್ಲ, ಅವ್ರು ನೋಡ್ಯಾರ ಇವಲ್ಲ? ಹೆಂಗಂತಾರ? ಏನಂತಾರ? ಬೀಜ ಎಲ್ಲಿ ತೊಗೊಂಬಂದಪ್ಪ ಯಾವುದು ಅಂತ ಕೇಳ್ತಾರ. ಇದು ಯಾವುದೊಂದು ಬೀಜ? ಇದು ಡೆವಿಲ್. ಓಕೆ. ಇದು ಎಷ್ಟು ಎಕರೆ ಆದ ಫೀಲ್ಡು? 8 ಎಕರೆ ಫೀಲ್ಡು. ಓಕೆ. ಸಿರುವಾರ್ನಾಗ ತೊಗೊಂಬಂದಿದ್ದಿ. ನಿನ್ನ ನಂಬರು? ಹ್ಞೂ 88. ಹೆಸರು? ದುರ್ಗಣ್ಣ. ಊರು? ಓಕೆ. ಥ್ಯಾಂಕ್ ಯು. ಚಲೋ ಅದಲ್ಲ? ಓಕೆ. ಎಲ್ಲ ರೈತರಿಗೆ ಏನಂದರೆ ಈ ಡೆವಿಲ್ ಸೀಡ್ ಪಾರ್ಕ್ ಕಂಪ್ನಿ ಡೆವಿಲ್ನ ಹಾಕ್ಬೇಕಂತೇಳಿ ಹೇಳಬೇಕು. ಮುಂದಿನ ವರ್ಷವೂ ಏನದಲ್ಲ, ಈ ಡೆವಿಲ್ ಜೊತೆಗೆ ನಮ್ಮ ಕಂಪ್ನಿಯ ಹೊಸ ತಳಿಗಳು ಬರ್ತಾವ. ನಾವು ಬರ್ತಾ ಇರ್ತೀವಿ. ಪ್ರತಿ ಏನಂದರೆ 15 ದಿನಕ್ಕೊಂದು ಟೈಮ್ ಏನಂದರೆ ನಿಮ್ಮ ಹೊಲಗಳಿಗೆ ಬಂದು ಭೇಟಿ ಕೊಡ್ತೀವಿ. ನೋಡಿ, ಇದಕ್ಕೆ ನೋಡ್ಬೋದು, ಇದಕ್ಕೆ ರೋಗ ಕಡಿಮೆ ಅದ, ಎಲ್ಲ ಕಡಿಮೆ ಅದ. ರೋಮಗಳಿರೋದ್ರಿಂದ ಇದಕ್ಕೆ ರೋಗ ಭಾಳ ಕಡಿಮೆ ಇರುತ್ತೆ. ಆಮೇಲೆ ಏನದ, ಎಲ್ಲ ಥರ ವಾತಾವರಣಕ್ಕೂ ಹೊಂದ್ಕೊಂಡು ಉತ್ತಮವಾಗಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ. ದಯವಿಟ್ಟು ಏನಂದರೆ ಮುಂದಕ್ಕೂ ಮತ್ತೇನದ ಈ ಡೆವಿಲ್ನೇ ಹಾಕಬೇಕು. ಹಾಕ್ತೀಯಲ್ಲ? ಓಕೆ. ಥ್ಯಾಂಕ್ ಯು.